ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್. ಕೊನೆಗೂ ಬೈಕ್ ಟ್ಯಾಕ್ಸ್ಗೆ ಒಂದು 2 ಮಂತ್ಸ್ ಆದಮೇಲೆ ಫೈನಲ್ ಆಗಿ ಒಂದು ಪಾಲಿಸಿನ ತಂದು ಓಪನ್ ಮಾಡಿದ್ರು ಲೀಗಲ್ ಆಗಿ. 2 ತಿಂಗಳಿಂದ ಬ್ಯಾನ್ ಆಗಿತ್ತು. ತುಂಬ ಕಷ್ಟ ಅನುಭವಿಸ್ತಾ ಇದ್ರು ಬೈಕ್ ಟ್ಯಾಕ್ಸಿ ರೈಡರ್ಸು. ಇದರಿಂದ ಕೊನೆಗೂ ಒಂದು ಫೈನಲ್ ಆಗಿ ರಿಸಲ್ಟ್ ಬಂದು ನೆಮ್ಮದಿಯಾಗಿ ಉಸಿರಾಡೋ ಥರ ಆಗೋಯ್ತು. ಇದು ಎಲ್ಲಿ ಏನು ಎತ್ತ ಹೇಗಾಯಿತು ಬನ್ನಿ ಸಂಪೂರ್ಣವಾಗಿ ಹಿಡಿದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಗೊತ್ತಿರೋ ಹಾಗೆ 2 ಮಂತ್ಸ್ ಬ್ಯಾಕ್ ಮಹಾರಾಷ್ಟ್ರ ಸರ್ಕಾರ ಬೈಕ್ ಟ್ಯಾಕ್ಸಿನ ಸಂಪೂರ್ಣವಾಗಿ ಬ್ಯಾನ್ ಮಾಡಿಬಿಡ್ತು. ಇದೇ ಒಂದು ಸುದ್ದಿ ಇಟ್ಕೊಂಡು ತುಂಬ ಖುಷಿ ಪಡ್ತಾ ಇದ್ರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೈಕ್ ಟ್ಯಾಕ್ಸಿ ವಿರೋಧಿಗಳು. ಇಲ್ಲೂ ಅದೇ ತರ ಬ್ಯಾನ್ ಮಾಡಿ ಬೈಕ್ ಟ್ಯಾಕ್ಸಿ ನಮಗೆ ಬೇಡ, ಬೈಕ್ ಟ್ಯಾಕ್ಸಿಯಿಂದ ತುಂಬಾ ಕಷ್ಟ ಆಗ್ತದೆ. ಮಹಾರಾಷ್ಟ್ರ ಸರ್ಕಾರ ಯಾವ ತರ ನಿರ್ಧಾರ ತಗೊಂಡು ಬೈಕ್ ಟ್ಯಾಕ್ಸಿಗೆ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಆಗ್ಬೇಕು, ಬೈಕ್ ಟ್ಯಾಕ್ಸಿ ತೊಲಗಿಸ್ಬೇಕು, ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅಂತವ ಸುಮಾರು ಸ್ಟ್ರೈಕ್ ಮಾಡಿದ್ರು ಒಂದು 2 ತಿಂಗಳಿಂದವ. ಬಟ್ ಏನು ಮಾಡೋಕ್ಕಾಗಿಲ್ಲ. ಆದರೆ ಇವಾಗ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಬೈಕ್ ಟ್ಯಾಕ್ಸ್ಗೆ ಹೊಸ ಪಾಲಿಸಿ ತಂದು ಬೈಕ್ ಟ್ಯಾಕ್ಸಿನ ಲೀಗಲ್ ಆಗಿ ಪರ್ಮಿಷನ್ ಕೊಡ್ತಾ ಇದೆ. ಅಲ್ಲಿ ಏನೇನು ಪಾಲಿಸಿ ತಂದಿದೆ, ಯಾವ ಒಂದು ಬೈಕಿಗೆ ಪರ್ಮಿಷನ್ ಕೊಟ್ಟಿದೆ ಅಂದರೆ ಓನ್ಲಿ ಎಲೆಕ್ಟ್ರಿಕಲ್ ಇವಿ. ಇದಕ್ಕೆ ಮುಂಚೆನೂ ಇದ್ದಿದ್ದು ಎಲೆಕ್ಟ್ರಿಕಲ್ ಇವಿಗೆ ಪರ್ಮಿಷನ್. ಬಟ್ ಅಲ್ಲಿ ಎಲೆಕ್ಟ್ರಿಕಲ್ ಇವಿನ ಅಟ್ಯಾಚ್ ಮಾಡ್ಕೊಂಬಿಟ್ಟು ಅವರು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿನ ಮಾಡ್ತಾ ಇದ್ರು ಈ ಒಂದು ಮಹಾರಾಷ್ಟ್ರ ಸರ್ಕಾರದಲ್ಲಿ. ಇದರಿಂದ ಒಂದು ಆಕ್ಸಿಡೆಂಟ್ ಆಯಿತು, ಗೊತ್ತಿರಬೇಕು. ಆ ಮಹಿಳೆ ಸ್ಪಾಟಲ್ಲೇ ತೀರೋಗ್ತಾರೆ. ಇದು ಮೇನ್ ದೊಡ್ಡ ಇಶ್ಯೂ ಆಗಿ ಕೇಸ್ ಆಗಿದ್ಮೇಲೆ ಗೊತ್ತಾಯಿತು ಸುಮಾರು ಬೈಕು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೇವೆ ಅಂತ. ಅದಕ್ಕೋಸ್ಕರ ಮಹಾರಾಷ್ಟ್ರ ಸರ್ಕಾರ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿತ್ತು. ಈಗ ಮತ್ತೆ ಹೊಸದಾಗಿ ಪರ್ಮಿಷನ್ ಕೊಡ್ತಾ ಇದೆ ಇ ವಿ ಬೈಕಿಗೆ ಸುಮಾರು ಕಂಡೀಷನ್ ಹಾಕಿ. ಆ ಒಂದು ಕಂಡೀಷನ್ ಯಾವ್ಯಾವಪ್ಪ ಅಂದರೆ, ಮೊದಲನೇದಾಗಿ ಓನ್ಲಿ 100% ಎಲೆಕ್ಟ್ರಿಕಲ್ ಇ ವಿ ಬೈಕ್ ಇರಬೇಕು. ಮತ್ತೆ ಅವ್ರದ್ದು ಒಂದು ಆರ್ ಸಿ ಕಾರ್ಡು, ಏನು ಅವ್ರದ್ದು ಬೈಕ್ ಅಟ್ಯಾಚ್ ಮಾಡಿರ್ತಾರಲ್ಲ ಅವ್ರ ಹೆಸರಲ್ಲೇ ಬೈಕ್ ಇರಬೇಕು, ಒರಿಜಿನಲ್ ಆರ್ ಸಿ ಇರಬೇಕು. ಹಂಗೆ ನೀವು ಮಹಾರಾಷ್ಟ್ರ ಸರ್ಕಾರ ಅಂದರೆ ಮಹಾರಾಷ್ಟ್ರದಲ್ಲೇ ವಾಸವಾಗಿದ್ದೀರಾ ಅಂತ ಒಂದು ಸರ್ಟಿಫಿಕೇಟ್ ಕೊಡಬೇಕು ಆ ಒಂದು ಗೌರ್ಮೆಂಟಿಗೆ, ನೀವು ಜಾಯ್ನ್ ಆಗ್ತಿದ್ದೀರಾ ಅಂದರೆ. ಈಗ ಏನು ನಮ್ಮ ಕರ್ನಾಟಕದಲ್ಲಿ ನೀವು ಇಲ್ಲಿ ಎಷ್ಟು ವರ್ಷ ವಾಸ ಮಾಡ್ತಿದ್ದೀರಿ ಅಂತ ವಾಸಸ್ಥಾನ ದೃಢೀಕರಣ ಪತ್ರ ಅಂತ ಮಾಡಿಸ್ತೀವಲ್ವಾ, ಈ ಥರ ಅಲ್ಲಿ ಒಂದು ಮಹಾರಾಷ್ಟ್ರ ಸರ್ಕಾರ ಹೊಸದಾಗೆ ಒಂದು ರೂಲ್ಸ್ ಹೊರಡಿಸಿದೆ. ನೀವು ಇದೇ ಮಹಾರಾಷ್ಟ್ರ ಸರ್ಕಾರ, ನಿಮ್ಮದು ಮಹಾರಾಷ್ಟ್ರದವರು, ನೀವು ಇಲ್ಲೇ ವಾಸವಾಗಿದ್ದೀರಾ ಅನ್ನೋ ಒಂದು ಸರ್ಟಿಫಿಕೇಟ್ ಬೇಕು ಗೌರ್ಮೆಂಟಿಂದ. ಆವಾಗ ಮಾತ್ರ ನೀವು ಅಲ್ಲಿ ಬೈಕ್ ಟ್ಯಾಕ್ಸಿನ ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಬೇಕು. ಅದ್ರದ್ದು ಒಂದು ಸರ್ಟಿಫಿಕೇಟ್ ಕಾಪಿನ ಇಟ್ಕೋಬೇಕು ನೀವು. ಮತ್ತು ಇನ್ನೊಂದು ಬ್ಯಾಡ್ಜ್, ಮೇಯ್ನ್ ಇಂಪಾರ್ಟೆಂಟು ಬ್ಯಾಡ್ಜ್. ನೀವು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ದೀರಾ ಅಂತ ಒಂದು ನಿಮ್ಮ ಹತ್ರ ಒಂದು ಪರವಾನಗಿ ಹೊಂದಿರತಕ್ಕಂಥ ಒಂದು ಬ್ಯಾಡ್ಜ್ ಇರಬೇಕು. ಅದನ್ನು ಕೂಡ ನೀವು ಕಂಪಲ್ಸರಿ ಡ್ಯೂಟಿ ಟೈಮಲ್ಲಿ ಇದ್ದಾರೆ ಅಂದರೆ ಹಾಕ್ಕೊಂಡೇ ಇರಬೇಕು ಎನಿ ಟೈಮು. ಹಾಗೆ ಹೆಲ್ಮೆಟ್ಟು, ಫುಲ್ ಸೇಫ್ಟಿ ಹೆಲ್ಮೆಟ್, ಪ್ಯಾಸೆಂಜರ್ ವಿತ್ ರೈಡರ್ಗೆ ಇಬ್ಬರು ಹಾಕ್ಕೋಬೇಕಾಗತ್ತೆ ಓಡಿಸ್ತಾ ಇರ್ತಕ್ಕಂಥ ಬೈಕ್ ಟ್ಯಾಕ್ಸಿ. ಇಷ್ಟೆಲ್ಲ ಪಾಲಿಸಿ ತಂದಿವಾಗ ಬೈಕ್ ಟ್ಯಾಕ್ಸಿಗೆ ಫುಲ್ ಸ್ಟ್ರಿಕ್ಟಾಗಿ ರೂಲ್ಸ್ ತಂದಿದೆ. ಇದರಲ್ಲಿ ಎಷ್ಟು ಜನ ರೂಲ್ಸ್ನ ಫಾಲೋ ಮಾಡಿ ಮಾಡ್ತಾರೋ ಇಲ್ಲ ಫಾಲೋ ಮಾಡೋಕ್ಕಾಗಲ್ಲ ಅಂತ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ರೂಲ್ಸ್ ಅಂತೂ ಚೆನ್ನಾಗಿ ಮಾಡಿದೆ ಆ ಒಂದು ಸರ್ಕಾರ, ಒಪ್ಕೋಬೇಕಾಗಿದ್ದೇನೆ. ಈ ಥರ ರೂಲ್ಸ್ ಕರ್ನಾಟಕದಲ್ಲಿ ಬರಬೇಕು. ಆವಾಗ ಮಾತ್ರನೇ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ನೆಮ್ಮದಿಯಾಗಿ ಆಗುತ್ತೆ, ಇಲ್ಲ ಅಂದರೆ ಕಿರಿಕಿರಿ ಅನುಭವಿಸ್ಬೇಕಾಗತ್ತೆ. ಈಗ 1 or 2 ಮಂತ್ಸಲ್ಲೇ ಮಹಾರಾಷ್ಟ್ರ ಸರ್ಕಾರ ಎಷ್ಟು ಬೇಗ ಬೈಕ್ ಟ್ಯಾಕ್ಸಿ ಮತ್ತೆ ಆಕ್ಟಿವೇಟ್ ಮಾಡಿ ಜಾರಿಗೆ ತಂದಿದೆ ನೋಡಿ. 2 ಮಂತ್ಸ್ ಕೂಡ ಆಗಿಲ್ಲ ಬ್ಯಾನ್ ಆಗಿ, ಅಷ್ಟರೊಳಗಲ್ಲೇ ಆಗಸ್ಟ್ 1ನೇ ತಾರೀಕಿನ 3-4 ಡೇಸ್ ಹೋದರೆ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಮಹಾರಾಷ್ಟ್ರ ಸರ್ಕಾರದಲ್ಲಿ. ಓನ್ಲಿ ಎಲೆಕ್ಟ್ರಿಕಲ್ ಇವಿಗೆ ಮಾತ್ರ ಕೊಟ್ಟಿದ್ದಾರೆ. ಓಕೆ, ತೊಂದರೆ ಇಲ್ಲ, ಯಾವುದೋ ಒಂದು ವೆಹಿಕಲ್ ಕೊಟ್ಟಿದ್ದಾರೆ, ಪಾಲಿಸಿ ಚೆನ್ನಾಗಿ ಕೊಟ್ಟಿದ್ದಾರೆ ರಚನೆ ಮಾಡಿ. ಇದೇ ಥರ ಪಾಲಿಸಿಗಳು ನಮ್ಮ ಕರ್ನಾಟಕದಲ್ಲಿ ಬೇಗ ಬಂದುಬಿಟ್ರೆ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು ಹುಡುಗರು. ಇವಾಗ ಏನು 5-6 ಲಕ್ಷ ಜನ ಇದ್ದಾರಲ್ಲ, ಎಲ್ಲ ಉದುರೋಗ್ಬಿಡ್ತಾರೆ ತರಗೆಲೆಗಳ ಥರ, ಯಾರು ಇರಲ್ಲ. 2 ಲಕ್ಷ ಜನ ಮಾಡೋಕ್ಕಾಗಲ್ಲ, ನಾನು ಬರ್ಕೊಡ್ತೀನಿ ಬೇಕಾರೆ. 5-6 ಲಕ್ಷ ಬೈಕ್ ಟ್ಯಾಕ್ಸಿ ಜನ ಇರೋರು 2 ಲಕ್ಷಕ್ಕೆ ಬರ್ತಾರೆ. ಯಾಕೆಂದರೆ ಹೊರಗಿನ ಜನ ಸಿಕ್ಕಾಪಟ್ಟೆ ಬಂದು ತುಂಬ್ಕೊಂಡ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಆಂಧ್ರ, ತಮಿಳುನಾಡು, ಕೇರಳ, ಅಸ್ಸಾಂ, ಬಿಹಾರ್, ಒರಿಸ್ಸಾ, ಮಹಾರಾಷ್ಟ್ರ ಬರೋರು ಎಲ್ಲ ಸ್ಟೇಟರ್ನು ಇಲ್ಲಿ ಬಂದು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ. ಬೈಕ್ಗಳು ಎತ್ಕೊಂಬಂದು ಕೆಲವರು ಅವ್ರದೇ ಸ್ವಂತ ಬೈಕ್ಗಳು ಇಲ್ಲಿಗೆ ತಗೊಂಬಂದು ಓಡಿಸ್ತಾ ಇದ್ದಾರೆ. ಇನ್ನು ಕೆಲವರು ರೆಂಟ್ ಬೈಕ್ಗಳು, ಗೊತ್ತಿರಬೇಕು, ಬೌನ್ಸು, ಜಿಪಿ, ಈ ಥರ ಬೈಕ್ಗಳಲ್ಲಿ ಓಡಿಸ್ತಾ ಇದ್ದಾರೆ. ಕೆಲವರು ಇಲ್ಲೇ ಬಂದು ಬೈಕ್ಗಳು ತಗೊಂಡು ಓಡಿಸ್ತಾ ಇದ್ದಾರೆ. ಇನ್ನು ಮೇಲೆ ಇವೆಲ್ಲ ಒಂದು ಬೈಕ್ ಟ್ಯಾಕ್ಸಿ ಈ ಥರ ಒಂದು ಪಾಲಿಸಿ ಕರ್ನಾಟಕದಲ್ಲಿ ಬಂದರೆ ಇವ್ರು ಯಾರು ಡ್ಯೂಟಿ ಮಾಡೋಕ್ಕಾಗಲ್ಲ. ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರಬೇಕು ಊರ ಕಡೆ, ಇಲ್ಲ ಹೋಗಿ ಏನಾದ್ರು ಬೇರೆ ಕೆಲಸ ಮಾಡಬೇಕು ಅಷ್ಟೇ. ಆದಷ್ಟು ಬೇಗ ಇದು ಬರಲಿ ಅಂತ ನಾವು ಕೂಡ ಬೇಡ್ಕೊತೀವಿ ದೇವ್ರ ಹತ್ರನ. ನಿಜಲ್ಲಿ ಎಷ್ಟೋ ಜನ ನೆಮ್ಮದಿಯಾಗಿ ಕೆಲಸ ಮಾಡ್ತಾರೆ ಈ ಥರ ರೂಲ್ಸ್ ತಂದರೆ. ಈ ಒಂದು ವಾಸಸ್ಥಾನ ದೃಢೀಕರಣ ಪತ್ರ ಅಂತ ಬಂತು ಅಂದರೆ ಮುಗಿದೋಯ್ತು. ಅವ್ರೇನೋ ಆರ್ ಸಿ ತರ್ಬೋದು, ಒರಿಜಿನಲ್ಲು ಬ್ಯಾಡ್ಜ್ ಮಾಡಿಸ್ಕೋಬೋದು. ಇದೆಲ್ಲಿ ತರ್ತಾರೆ ಸರ್ಟಿಫಿಕೇಟು? ನೀವು ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರ ಅಂತ ಒಂದು ಸರ್ಟಿಫಿಕೇಟ್ ಬೇಕು. ಯಾರು ಮಾಡಿಕೊಡ್ತಾರೆ? ತಮಿಳ್ನಾಡವ್ರಿಗೆ ಮಾಡ್ಕೊಡೋಕ್ಕಾಗತ್ತಾ? ಆಂಧ್ರದವ್ರಿಗೆ ಮಾಡ್ಕೊಡೋಕ್ಕಾಗತ್ತಾ? ಅಸ್ಸಾಂ, ಬಿಹಾರ್, ಹಿಂದಿಯವ್ರಿಗೆ ಮಾಡ್ಕೊಡೋಕ್ಕಾಗತ್ತಾ? ಯಾರು ಮಾಡ್ಕೊಡಲ್ಲ. ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಬರ್ಬೋದು, ಆದರೆ ವೆರಿಫಿಕೇಷನಲ್ಲಿ ಗೊತ್ತಾಗಲ್ವಾ ಇವ್ನು ಎಲ್ಲಿ ಹುಟ್ಟಿ ಬೆಳೆದಿರೋನೋ, ಇಲ್ಲಿ ಹೆಂಗೆ ಕೊಟ್ಟರು ಅಂತವ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ.
ಅದಕ್ಕೋಸ್ಕರ ಇನ್ನು ಮುಂದೆ ಈ ಒಂದು ಪಾಲಿಸಿ ಬಂದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬೈಕ್ ಟ್ಯಾಕ್ಸಿಲಿ ಕಂಪ್ಲೀಟ್ ಹುಡುಗರೆಲ್ಲ ಸ್ಟಾಪ್ ಆಗ್ತಾರೆ. ಆ ನಂತರ ನೋಡಿ ಹೆಂಗಿರುತ್ತೆ ಆರ್ಡ್ರು, ಯಾವ ಥರ ಅರ್ನಿಂಗ್ಸ್ ಆಗುತ್ತೆ ನಮ್ಮ ಕರ್ನಾಟಕ ಹುಡುಗರಿಗೆ. 1,000 ಮಾಡೋನು 3,000 ಹೊಡೆದು ಬಿಸಾಡ್ಬೋದು. 100% ಸಖತ್ತಾಗಿದೆ ಇದೆ ಒಂದು ಪಾಲಿಸಿ. ವೆಯ್ಟ್ ಮಾಡ್ತಿರೋದು ಇದೇ ಪಾಲಿಸಿಗೋಸ್ಕರನೇ ಕರ್ನಾಟಕದಲ್ಲಿ. ಈ ಥರ ಒಂದು ಪಾಲಿಸಿ ಬರಲಿ ಅಂತಲೇ ಕಾಯ್ತಾ ಇದ್ದೀವಿ ಪ್ರತಿನಿತ್ಯವ. ಯಾವಾಗ ಬರುತ್ತೆ ಈ ಪಾಲಿಸಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ? ಫಸ್ಟ್ ಕರ್ನಾಟಕದವರಿಗೆ ಮೊದಲ ಆದ್ಯತೆ ಕೊಡಿ. ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ಮೊದಲ ಆದ್ಯತೆ ಕೊಟ್ಟರೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಪರ್ಮಿಷನ್ ಕೊಡಿ. ಎಲ್ಲೋ ಬೋರ್ಡ್ ಕೊಡ್ತೀರಾ, ಇಲ್ಲ ವೈಟ್ ಬೋರ್ಡ್ಗೆ ಕೊಡ್ತೀರಾ, ಇಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಕೊಡ್ತೀರಾ, ಯಾವುದೋ ಒಂದು ಬೈಕಿಗೆ ಪರ್ಮಿಷನ್ ಕೊಡಿ. ಅದಕ್ಕೆ ಪಾಲಿಸಿ ತರ್ರಿ. ಸೇಮ್ ಅಲ್ಲಿ ಏನು ತಂದಾರ ಬ್ಯಾಡ್ಜ್ ತಗೊಂಬನ್ನಿ. RCDL ಏನು ಸರ್ಟಿಫಿಕೇಟ್ ಇರುತ್ತಾ ಇರಲಿ. ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ತೀರಾ ಮಾಡಿಸಿ. ಹಂಗೆ ವಾಸಸ್ಥಳ ದೃಢೀಕರಣ ಪತ್ರ ಬೇಕೇ ಬೇಕು. ಇದು ಕಂಪಲ್ಸರಿ. ಇವು ಯಾವುದಿಲ್ಲ ಅಂದ್ರೆ ಇದು ಬೇಕು. ಇದಿದ್ರೆ ಮಾತ್ರನೇ ಬೈಕ್ ಟ್ಯಾಕ್ಸಿ ಮಾಡೋಕ್ಕಾಗೋದು ಅಂತ ರೂಲ್ಸ್ ತಂದರೆ ಎಷ್ಟು ಜನ ಹೊರಟೋಗ್ತಾರೆ ನೋಡಿ. ಎಲ್ಲರೂ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾರೆ. ಆಮೇಲೆ ಅವ್ರವ್ರ ಸ್ಟೇಟಿಗೆ ಅವ್ರು ಹೋಗ್ತಾರೆ. ಕೆಲಸ ಇಲ್ಲ ಅಂದರೆ ಅವ್ರ ಸ್ಟೇಟಲ್ಲಿ ಪರ್ಮಿಷನ್ ಕೊಡ್ತೀವಿ. ಮಹಾರಾಷ್ಟ್ರ ಸರ್ಕಾರ ಪರ್ಮಿಷನ್ ಕೊಡ್ತಿದ್ರೆ ಅಲ್ಲಿ ಹೋಗಿ ಮಾಡ್ಕೊಳ್ಳಿ ಬಿಡಿ. ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡು ಯಾರು ಬೇಡ ಅಂದರು? ಇಲ್ಲ ಆಂಧ್ರ, ತಮಿಳ್ನಾಡು, ಅಸ್ಸಾಂ, ಬಿಹಾರ ಅಲ್ಲೆಲ್ಲ ಪರ್ಮಿಷನ್ ಬಂದರೆ ಹೋಗಿ ಅಲ್ಲಿ ಮಾಡ್ಕೊತಾರೆ. ನಮ್ಮ ಸ್ಟೇಟಲ್ಲಿ ಪರ್ಮಿಷನ್ ಬರಬೇಕು. ಈಗ ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ ಅನೇಕ ಬೈಕ್ ಟ್ಯಾಕ್ಸಿ ವಿರೋಧಿಗಳು. ಬೈಕ್ ಟ್ಯಾಕ್ಸಿಗೆ ಯಾಕೆ ಪರ್ಮಿಷನ್ ಕೊಟ್ಟರು ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಮುಷ್ಕರ ಮಾಡ್ತಾರೆ. ಏನೇ ಮಾಡಿದ್ರು ಪರ್ಮಿಷನ್ ಕೊಟ್ಟಾಗೋಯ್ತು ಗೌರ್ಮೆಂಟಿಂದನೇ, ಕೋರ್ಟಿಂದನೇ. ಅದ್ರ ಎಂಥ ವ್ಯಕ್ತಿ ಆದ್ರೂ ಒಂದು ಕಾನೂನಿಗೆ ತಲೆ ಬಾಗಲೇಬೇಕು. ಅವ್ರೇನು ಒಂದು ನೀತಿ ನಿಯಮ ಪಾಲಿಸ್ತಾರೆ ಅದಕ್ಕೆ ತಲೆ ಬಾಗಲೇಬೇಕಾಗುತ್ತೆ. ಸ್ಟ್ರೈಕ್ ಮಾಡಿದ್ರೂ ಏನು ನಡೆಯಲ್ಲ. ಹಂಗೆ ಇವಾಗ ನಮ್ಮ ಕರ್ನಾಟಕ ಸರ್ಕಾರನೂ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಒಂದು ಕ್ಲಿಯರ್ ಮಾಡಿ ಪಾಲಿಸಿ ತಂದುಬಿಟ್ರೆ ಎಲ್ಲರೂ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಸುಪ್ರೀಂ ಕೋರ್ಟ್ಗೆ ಹೋಗೋ ನೆಸೆಸಿಟಿನೇ ಇರಲಿಲ್ಲ. ಅನ್ನೆಸೆಸರಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ಕೊಂಡು ಸುಮ್ಮನೆ ತೊಂದರೆ ಕೊಡ್ತಾರೆ ಎಲ್ರಿಗೂ. ಇವ್ರು ಅವಾಗಲೇ ಏನು ಹೈಕೋರ್ಟ್ ಪಾಲಿಸಿ ರಚನೆ ಮಾಡಿತ್ತಲ್ಲ, ಒಂದು ಪಾಲಿಸಿ ರಚನೆ ಮಾಡಿದರೆ ಮಹಾರಾಷ್ಟ್ರ ಸರ್ಕಾರ ಥರವ ಮುಗ್ದೇ ಹೋಗ್ತಾ ಇತ್ತು. 4 ತಿಂಗಳಾಗೋಯ್ತು ಹೈಕೋರ್ಟ್ ಪರ್ಮಿಷನ್ ಕೊಟ್ಟು. ಸುಪ್ರೀಂ ಕೋರ್ಟಿಗೆ ಕೇಸ್ ಆಗಿ 2 ತಿಂಗಳಾಗೋಯ್ತು. ಇನ್ನು ಏನೂ ಇಲ್ಲ, ಯೂಸೇ ಇಲ್ಲ, ಹಂಗಾಗೋಯ್ತು. ಒಂದು ಪಾಲಿಸಿ ತಂದುಬಿಟ್ಟಿದ್ರೆ ಇವತ್ತು ಎಲ್ಲರೂ ಹೆಂಗಿರ್ಬೋದಾಯ್ತು ಕೆಲಸ ಮಾಡ್ಕೊಂಡು. ಫುಲ್ ಜನ ಕಮ್ಮಿ ಆಗರ್ರಿ. ಬ್ಯಾಕ್ ಟು ಬ್ಯಾಕ್ ನಾನ್ ಸ್ಟಾಪಾಗಿ ಆರ್ಡ್ರ್ ಬರೋವು. ಎಷ್ಟು ಅರ್ನಿಂಗ್ಸ್ ಮಾಡ್ತೀರಾ? 24x7 ನಿಮಗೆ ನಾನ್ ಸ್ಟಾಪಾಗಿ ಆರ್ಡರ್ ಇರ್ತಾ ಇತ್ತು. ಎಷ್ಟು ಒಳ್ಳೆ ಅರ್ನಿಂಗ್ಸ್, ಬೇಕಾದಷ್ಟು ಟಿಪ್ಸ್ ಬರೋದು, ಸರ್ಜ್ ಬರೋದು, ಒಳ್ಳೆ ಸಂಪಾದನೆ ಮಾಡ್ಕೋಬೋದಾಯ್ತು. ಈಗೇನಾಗಿದೆ, ಎಲ್ಲ ಕುರಿ ದೊಡ್ಡಿ ಥರ ಆಗೋಗ್ಬಿಟ್ಟಿದೆ ನಮ್ಮ ಕರ್ನಾಟಕ. ಇರೋ ಬರೋರೆಲ್ಲ ಬಂದು ಇಲ್ಲೇ ತುಂಬ್ಕೊಂಬಿಟ್ಟಾರೆ. ಯಾರಿಗೂ ಹೊಟ್ಟೆ ತುಂಬ್ತಾ ಇಲ್ಲ, ಎಲ್ಲ ಕಿತ್ಕೊಂಡು ತಿನ್ನೋ ಥರ ಆಗೋಗಿದೆ ಜನಸಂಖ್ಯೆ. ಕೆಲಸ ಇಲ್ಲ, ನಿರುದ್ಯೋಗ ಸಮಸ್ಯೆ. ಕರ್ನಾಟಕದವ್ರಿಗೆ ಕೆಲಸ ಇಲ್ಲ, ಇನ್ನು ಹೊರಗಡೆಯಿಂದ ಬಂದು ಸೇರಿಕೊಂಡು ಎಲ್ರಿಗೂ ಎಲ್ಲಿ ಕೆಲಸ ಕೊಡೋಕ್ಕಾಗತ್ತೆ? ಈಗ ಹಂಗೆ ಆಗಿದೆ. ಡೆಲಿವರಿ ಫೀಲ್ಡಲ್ಲಿ ನೋಡಬೇಕು, ಆಲ್ಮೋಸ್ಟ್ 100ಕ್ಕೆ 50-60% ಹೊರಗಿನ ರಾಜ್ಯದವರೇ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ಹಿಂದಿಯವರು. ನೋಡಿರಬೇಕು, ಬರೀ ಎಲೆಕ್ಟ್ರಿಕಲ್ ವೆಹಿಕಲ್, ಅವು ಇವು ಸಣ್ಣ ಪುಟ್ಟ ಸೈಕಲ್ಗಳಂತೆ, ಜಿಪ್ಪಿ ಬೈಕ್ ಅಂತೆ, ಬೌನ್ಸ್ ಬೈಕ್ ಅಂತೆ, ಬರೀ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ತಗೊಂಡು ಎಲ್ಲ ಅದರಲ್ಲೇ ಮಾಡ್ತಾರೆ. ಸ್ವಿಗ್ಗಿ, ಝೊಮ್ಯಾಟೊ, ಪೋಟ್ರು, ರಾಪಿಡೋ, ಅಂಕಲ್, ಇರೋ ಬರೋವೆಲ್ಲ ಡ್ಯೂಟಿ ಅದರಲ್ಲೇ ಮಾಡ್ತಾರೆ. ಫ್ಲಿಪ್ಕಾರ್ಟ್, ಕೊರಿಯರ್ ಎಲ್ಲವೂ. ಈಗ ಹೆಂಗೆ ಇನ್ನು ಕರ್ನಾಟಕದಲ್ಲಿ ಎಲ್ಲಿ ಕೆಲಸ ಸಿಗುತ್ತೆ? ಸಿಗ್ರಿ ಅಂದರೆ ಜಾಸ್ತಿ ತಗೊಳೋದೇ ಅವ್ರನ್ನೇ. ಇವತ್ತು ಇಲ್ಲೇ ಒಂದು ಕಂಪ್ನಿಗೆ ಹೋಗಿ ಎಲ್ಲೇ ಹೋದ್ರೆ ಹಿಂದಿಯವ್ರನ್ನೇ ತಗೊತಾರೆ. ಏನಕ್ಕೆ ಅಂದರೆ ಇವ್ರು ಸಿನ್ಸಿಯರ್ ಡ್ಯೂಟಿ ಮಾಡ್ತಾರೆ, ಜಾಸ್ತಿ ಅವರ್ಸ್ ಡ್ಯೂಟಿ ಮಾಡ್ತಾರೆ. ನಮ್ಮ ಕನ್ನಡದವ್ರಾದರೆ 8 ಅವರ್ ಮೇಲೆ ಮಾಡಲ್ಲ, ಓಟಿ ಕೊಟ್ಟರೆ ಮಾಡಲ್ಲ. ಅದೇ ಹಿಂದಿಯವರಾದರೆ 24 ಅವರ್ ಅಲ್ಲೇ ಇರಲಿ ಮಾಡ್ತಾರೆ ಕೆಲಸವ. ಹೆಂಡತಿ ಮಕ್ಳು ಯಾರಿರಲಿ ಎಲ್ಲ ಬಿಟ್ಟು ಬಂದಿರ್ತಾರೆ, ಎಲ್ಲೋ ಒಂದು 1000 ಕಿಲೋಮೀಟ್ರಿಂದ ಮಾಡ್ತಾರೆ ಅವರು. ಈ ಥರ ಆಗ್ಬಿಟ್ಟು ಏನಾಗಿದೆ ಇವಾಗ, ಹಿಂದಿಯವರಿಗೆ ಮೊದಲ ಆದ್ಯತೆ ಆಗಿಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಕನ್ನಡದವ್ರನ್ನ ಕಡೆಗಣಿಸ್ತಾ ಇದ್ದಾರೆ. ಕೆಲಸ ಎಲ್ಲಿ ಹೋದ್ರೂ ಸಿಗ್ತಾ ಇಲ್ಲ. ಫಸ್ಟ್ ಇವೆಲ್ಲ ತರಬೇಕು, ಹೊಸ ರೂಲ್ಸ್ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದರೆ ಮಾತ್ರ ಮುಂದಿನ ದಿನಗಳಲ್ಲಿ ಡೆಲಿವರಿ ಫೀಲ್ಡಲ್ಲಿ, ಬೈಕ್ ಟ್ಯಾಕ್ಸಿಯಲ್ಲಿ ನೆಮ್ಮದಿಯಾಗಿ ರೈಡರ್ಗಳು ಕೆಲಸ ಮಾಡೋಕ್ಕಾಗುತ್ತೆ. ಎಲ್ಲ ಫೀಲ್ಡಲ್ಲೂ ಏಟು ಬೀಳ್ತಾ ಇತ್ತು ಕನ್ನಡದವ್ರಿಗೆ. ಈಗ ಡೆಲಿವರಿ ಫೀಲ್ಡಲ್ಲೂ ಎಫೆಕ್ಟ್ ಆಗ್ತಾ ಇದೆ. ಇಲ್ಲೂ ಜನ ಜಾಸ್ತಿ ಬಂದು ಸೇರಿಕೊಂಡು, ಹಂಗಾಗಿ ಎಲ್ರಿಗೂ ಪ್ರಾಬ್ಲಮ್ ಇವಾಗ. ಎಲ್ಲಿಂದ ಎಲ್ಲೋಗಿ ಇವಾಗ ಇವ್ರದೇ ಹಾವಳಿ ಜಾಸ್ತಿ ಆಗಿದೆ. ಆದಷ್ಟು ಬೇಗ ಇದಕ್ಕೊಂದು ಫೈನಲ್ ಡಿಸಿಷನ್ ಮಾಡಿ ನಮ್ಮ ಗೌರ್ಮೆಂಟು ಬೈಕ್ ಟ್ಯಾಕ್ಸಿಗೆ ಒಂದು ಲೀಗಲ್ ಆಗಿ ಸರ್ಟಿಫಿಕೇಟ್ ಕೊಟ್ಟು ಬೈಕ್ ಟ್ಯಾಕ್ಸಿನ ನೀವು ಇಂಥ ಬೈಕಲ್ಲಿ ಮಾಡ್ಬೋದು, ಏನೇ ತೊಂದರೆ ಇಲ್ದಂಗೆ ಅಂತ ಒಂದು ಪರ್ಮಿಷನ್ ಬಂದರೆ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ಇಲ್ಲ ಅಂದರೆ ಇನ್ನೂ ಎಷ್ಟು ದಿವಸ ಇದೇ ಥರ ಬೇರೆಯವರಿಗೆಲ್ಲ ಪರ್ಮಿಷನ್ ಬರ್ತಾ ಇದೆ ನಮ್ಮ ಅಕ್ಕಪಕ್ಕ ಸ್ಟೇಟ್ಗಳಲ್ಲಿ, ಇಲ್ಲಿ ಮಾತ್ರ ಬರ್ತಾ ಇಲ್ಲ. ಇದೇ ಒಂದು ಬೇಜಾರು ಎಲ್ರಿಗೂ. ಇಲ್ಲಿ ಪರ್ಮಿಷನ್ ಕೊಟ್ಟರೆ ಇವ್ರು ಕಿರಿಕ್ ಮಾಡ್ತಾರೆ ಅಂತ ಏನೋ ರಾಜ್ಯ ಸರ್ಕಾರ ಈ ಥರ ಮುಂದೂಡ್ತಾ ಇದೆಯಾ? ಇಲ್ಲ ಇನ್ನೊಂದೂವರೆ ವರ್ಷ ಇದೆ ನಮ್ಮದು ಅಧಿಕಾರ, ಅಲ್ಲಿ ತನಕ ಹೆಂಗೋ ಮಾಡಿ ತಳ್ಳಿಬಿಡೋಣ, ಆಮೇಲೆ ಏನೋ ಮಾಡ್ಕೊಳ್ಳಿ, ನಮ್ಮದು ಬಂದರೆ ನೋಡೋಣ, ಬಂದಿಲ್ಲ ಅಂದರೆ ಬೇರೆ ಯಾರು ಕೇಸ್ ಹಾಕ್ಕೊಂತಾರೆ. ಈ ಥರ ಏನಾರು ಒಂದು ಮೈಂಡ್ ಸೆಟ್ಟಲ್ಲಿ ಹೋಗ್ತಾ ಇದೆಯೇನೋ ಗೊತ್ತಾಗಿಲ್ಲ. ಈಗ ಹೆಂಗೆ ಆಗಿರೋದು, 3 ವರ್ಷ ಆಗೋಯ್ತು, ಇನ್ನೊಂದೂವರೆ ವರ್ಷ ಇದೆ. ಅಲ್ಲಿ ತನಕ ಸುಪ್ರೀಂ ಕೋರ್ಟಲ್ಲಿ ಕೇಸ್ ತಳ್ಳಿಬಿಡೋಣ, ಆಮೇಲೆ ಏನೋ ಆಗತ್ತೆ ಆಗಲಿ ಬಿಡು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಏನಾರು ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ.
ಆರಾಮಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಪಾಲಿಸಿಗೆ ತಂದುಬಿಟ್ಟಿದ್ದಾರೆ, ಹೈಕೋರ್ಟ್ ಕೊಟ್ಟಂಥ ರೂಲ್ಸ್ಗೆ. ಇಷ್ಟು ಜನ ಇವತ್ತು ನೆಮ್ಮದಿಯಾಗಿ ಡ್ಯೂಟಿ ಮಾಡೋರು. ಆಟೋದವ್ರಿಗೂ ಒಳ್ಳೆ ಬಾಡಿಗೆ ಬರೋದು ಸ್ವಾಮಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪಾಲಿಸಿ ತಂದಿದ್ರೆ ಎಲ್ಲಿರೋರು ಇಷ್ಟು ಜನ ಬೈಕ್ ಟೆಸ್ಟ್ ರೈಡರ್ಸ್ ಎಲ್ಲ ಹೊರಟೋಗಿರೋರು. 100ಕ್ಕೆ 40% ಅಷ್ಟೇ ಉಳ್ಕೊತಾ ಇದ್ದು. ಇನ್ನು 60% ರೈಡರ್ ಇಲ್ದಂಗೆ ಆಗೋರು. ಆರ್ಡ್ರುಗಳು ಬೇಜಾನ್ ಬರೋವು, ಬೈಕಿಗೂ ಬರೋವು, ಆಟೋಕ್ಕೂ ಬರೋದು, ಕಾರಿಗೂ ಬರೋದು. ಅನ್ನೆಸೆಸರಿ ರಿಸ್ಕ್ ಮಾಡ್ಕೊಂಡ್ರು ಎಲ್ಲರೂ. ಇವತ್ತು ಕೇಸ್ ಅಲ್ಲಿಗೆ ಹೋಗೋ ಕಾರಣ ಯಾರು? ಎಲ್ಲ ಆಟೋ ಡ್ರೈವರ್ಗಳು, ಆಟೋ ಸಂಘಟನೆಯವರೇನೆ. ಪಾಲಿಸಿ ತರಂಗಿಲ್ಲ, ಯಾವುದೇ ಕಾರಣಕ್ಕೂ ನೀವು ಪರ್ಮಿಷನ್ ಕೊಡೋಂಗಿಲ್ಲ ಅಂತ ರಾಜ್ಯ ಸರ್ಕಾರ ಇದು ತಿರುಗಿ ಬಿದ್ದರು. ಅದಕ್ಕೆ ಏನು ಮಾಡ್ತು ರಾಜ್ಯ ಸರ್ಕಾರ, ಇವ್ರನ್ನ ಎದುರು ಹಾಕ್ಕೊಂಡು ನಾವು ಇನ್ನೇನು ಮಾಡೋಕ್ಕಾಗಲ್ಲ, ಮತ್ತೆ ಗಲಾಟೆಗಳು ಗದ್ದಲಾಗ್ತವೆ ಅಂತವ ಕೇಸ್ ತಗೊಂಡಾಗಿ ಸುಪ್ರೀಂ ಕೋರ್ಟ್ಗೆ ಹಾಕಿರು. ಅಚ್ಚುಕಟ್ಟ ಪಾಲಿಸಿ ರಚನೆ ಮಾಡಿಬಿಟ್ಟಿದ್ರೆ ಯಾವ ತಲೆನೋವೇ ಇರ್ತಿರಲಿಲ್ಲ ಇವತ್ತು. ಈಗ ಮಹಾರಾಷ್ಟ್ರ ಸರ್ಕಾರದಲ್ಲಿ ನೋಡಿ, ಅಲ್ಲೇ ಹುಟ್ಟು ಬೆಳೆದಿರೋರು ಮಾತ್ರ ಬೈಕ್ ಟ್ಯಾಕ್ಸಿ ಮಾಡಬೇಕು, ಹೊರಗಿಂದ ಹೋಗಿರೋರು ಯಾರೂ ಮಾಡೋಕ್ಕಾಗಲ್ಲ. ಆ ಥರ ಇಲ್ಲೂ ಕರ್ನಾಟಕದಲ್ಲಿ ಆಗ್ತಾ ಇತ್ತಲ್ವ ಮಾಡಿದರೆ. ಸುಮ್ಮನೆ ಏನೋ ಇವರು ಮಾಡಿರೋ ತಪ್ಪಿಗೆ ಎಲ್ಲರೂ ಅನುಭವಿಸ್ಬೇಕು ಇವಾಗ ನೋವು, ಆ ಥರ ಆಗೋಗ್ಬಿಟ್ಟಿದೆ. ಅವ್ರಿಗೂ ಹೊಟ್ಟೆ ತುಂಬ್ತಾ ಇಲ್ಲ, ಇಲ್ಲಿ ನಮಗೂ ಹೊಟ್ಟೆ ತುಂಬ್ತಾ ಇಲ್ಲ. ಯಾರೋ ಬಂದು ಸೆಂಟ್ರಲ್ ಇಲ್ಲಿಂದ ಬಂದಿರೋನು ಕಿತ್ಕೊಂಡು ತಿಂದ್ಕೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿ. ಇಲ್ಲಿ ಹುಟ್ಟಿ ಬೆಳೆದಿರೋ ಕನ್ನಡದವರು ಆಟೋ ಡ್ರೈವರ್ಸು, ಬೈಕ್ ಟೆಸ್ಟ್ ರೈಡರ್ಸ್ ಮಾಡ್ತಾರೆ, ಇಲ್ಲಿ ಕನ್ನಡದವರು ಕಿತ್ಲಾಡ್ಕೊಂಡು ಸಾಯ್ತಿದ್ದಾರೆ ಪ್ರತಿನಿತ್ಯವ. ಇದೆಲ್ಲ ತೊಲಗಬೇಕು. ಕಂಪ್ಲೀಟಾಗಿ ಎಲ್ಲರೂ ನೆಮ್ಮದಿಯಾಗಿ ಡ್ಯೂಟಿ ಮಾಡಬೇಕು ಅಂದರೆ ಆದಷ್ಟು ಬೇಗ ಬೈಕ್ ಟ್ಯಾಕ್ಸ್ಗೆ ಪಾಲಿಸಿ ರಚನೆ ಆದರೆ ಮಾತ್ರನೇ ಈ ಪ್ರಾಬ್ಲಮ್ಗೊಂದು ಸೊಲ್ಯೂಷನ್ ಸಿಗುತ್ತೆ. ಇಲ್ಲ ಅಂದರೆ ಇದೇ ಥರ ಕಿತ್ತಾಡ್ಕೊಂಡಿರ್ಬೇಕು ರೋಡಲ್ಲಿ ಯಾವಾಗಲೂ ಪದೇ ಪದೇ. ಅವನು ಅಲ್ಲಿಂದ ಬಂದ ಬೈಕ್ ಟ್ಯಾಕ್ಸಿ ಮಾಡ್ತೇನೆ, ಅಲ್ಲಿ ಆಕ್ಸಿಡೆಂಟ್ ಆಯಿತು, ಬೈಕ್ ಟ್ಯಾಕ್ಸಿಲಿ ಹೋಗಬೇಡಿ, ಈ ಥರ ಬರೀ ವೀಡಿಯೋಗಳು ಮಾಡಿಕೊಂಡು ನಮ್ಮವರು ಹಾಕ್ಕೊಂಡು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಹೊರತು ಯಾರೋ ನೆಮ್ಮದಿಯಾಗಿ ಡ್ಯೂಟಿ ಮಾಡೋಕ್ಕಾಗಲ್ಲ. ಮುಂದಕ್ಕೆ ಹಿಂಗೆ ಆದರೆ ಏನಾಗುತ್ತೋ ಗೊತ್ತಿಲ್ಲ, ಕಾದು ನೋಡಬೇಕು. ಆದಷ್ಟು ಬೇಗ ನಾವು ಕೇಳ್ಕೊಳೋದು ಒಂದೇ, ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕೂಡ ಇದೇ ಥರ ಒಂದು ಪಾಲಿಸಿನ ಆದಷ್ಟು ಬೇಗ ತರಲಿ. ಎಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ನೆಮ್ಮದಿಯಾಗಿ ಕೆಲಸ ಮಾಡಿ ನಮ್ಮ ಕನ್ನಡದವರು. ಇದೇ ಥರ ಆದರೆ ಎಲ್ಲರೂ ನೆಮ್ಮದಿಯಾಗಿ ಮುಂದೆ ಇರ್ಬೋದು ಮಹಾರಾಷ್ಟ್ರ ಸರ್ಕಾರದಲ್ಲಿ ಆದಂಗೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.